ಸರ್ಕಾರಿ ಜಾಗದಲ್ಲಿದ್ದಂತಹ ಮರಗಳ ಮಾರಣ ಹೋಮ ಅಕ್ರಮವಾಗಿ ಮರ ಕಡಿದು ಸಾಗಾಣಿಕೆ ಮಾಡಿರುವಂತಹ ಆರೋಪ. ಮಂಡ್ಯ ತಾಲೂಕಿನ ಮಲ್ಲಿಗೆರೆ ಗ್ರಾಮದಲ್ಲಿ ನಡೆದಂತಹ ಘಟನೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಮರಗಳನ್ನ ದುಷ್ಕರ್ಮಿಗಳು ಕಡಿದಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ವಿರುದ್ಧವೇ ಗ್ರಾಮಸ್ಥರು ಆರೋಪಿಸಿದ್ದಾರೆ. ರೇಷ್ಮೆ ಇಲಾಖೆಗೆ ಸೇರಿದಂತಹ ಜಾಗದಲ್ಲಿ ಬೃಹತ್ ಮರಗಳಿದ್ದು 30-40 ವರ್ಷ ಹಳೆ ಮರ ಅದು. ಆ ಮರಗಳನ್ನ ಕಡಿದು ಮಾರಾಟ ಮಾಡ್ತಿರೋದು. 19ಕ್ಕೂ ಹೆಚ್ಚು ಬೃಹತ್ ಮರಗಳನ್ನ ಕಡಿದು ಸಾಗಣೆ ಮಾಡಿರುವಂತಹ ಮಾಹಿತಿ ತಿಳಿತಾ ಇದ್ದಂತೆ ಮರಗಳ ಕಟಾವಿಗೆ ಸ್ಥಳೀಯರು ಅಡ್ಡಿಪಡಿಸಿದ್ದಾರೆ. ಮರಗಳ ಮಾರಣ ಹೋಮ ಆಗಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಲಕ್ಷಾಂತರ ರೂಪಾಯಿ ಮೌಲ್ಯದ ಮರ ಇದು. ದುಷ್ಕರ್ಮಿಗಳು ಕಡಿದು ಹಾಕಿದ್ದಾರೆ. 30-40 ವರ್ಷ ಹಳೆ ಮರಗಳ ಕಟಾವಿಗೆ ಸ್ಥಳೀಯರು ಅಡ್ಡಿಪಡಿಸೋದು. ಅಕ್ರಮದ ಬಗ್ಗೆ ಪ್ರಶ್ನಿಸಿದ್ರೆ ಅವರ ವಿರುದ್ಧ ಅಧ್ಯಕ್ಷ ರಮೇಶ್ ದರ್ಪ ತೋರಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ಅಧ್ಯಕ್ಷ ರಮೇಶ್. ಅರಣ್ಯ ಇಲಾಖೆ ಅನುಮತಿಯನ್ನು ಕೂಡ ಪಡೆಯದೆ ಮರಗಳಿಗೆ ಕೊಡಲಿ ಏಟನ್ನ ಕೊಟ್ಟಿದ್ದಾರೆ. ಅರಣ್ಯಾಧಿಕಾರಿಗಳು, ರೇಷ್ಮೆ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಆರ್ಎಫ್ಒ ಚೈತ್ರ ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆಯಾಗಿದೆ. ಕಡಿದ ಮರಗಳ ಸರ್ವೆ ಕೂಡ ನಡೆಯಲಿದ್ದು ನ್ಯಾಯಾಲಯದ ಅನುಮತಿ ಪಡೆದು ಪ್ರಕರಣ ದಾಖಲಿಸುವ ಭರವಸೆ ಕೂಡ ಈಗ ಅಧಿಕಾರಿಗಳಿಂದ ಸಿಗ್ತಾ ಇದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಬೆಳಿಗ್ಗೆಯಿಂದ ಮರಗಳನ್ನೆಲ್ಲ ಕಡಿದು ಎಲ್ಲನೂ ಸಾಗಿಸ್ತಾ ಇದ್ರು. ಏನಕ್ಕೆ ಎತ್ತಕ್ಕೆ ನಾವು ಯಾರೂ ಕೇಳಲಿಲ್ಲ. ಯಾವಾಗ ಅವನು ಲೈನ್ ಮೇಲೆ ಬಂದು ಲೈನಿಂದ ಕೆಳಗಡೆ ಬಿದ್ದು ಯಾವಾಗ ಬಂದ ತಡೆಯಪ್ಪ ಏನೋ ಆಗೋಯ್ತು ಅಂತ ಓಡಿ ಬಂದಾಗ ಆವಾಗ ಯಾರಪ್ಪ ಇದಕ್ಕೆ ಪರ್ಮಿಷನ್ ಕೊಟ್ಟರು ಅನ್ನೋಂಥ ಸರ್ ಇವ್ರು ಕೊಡಲಿಲ್ವಾ, ಜೈ ಬರಲಿಲ್ವಾ ಹಂಗೆ ಅಂತ ಕೇಳೋದಕ್ಕೆ ವಿತೌಟ್ ಪರ್ಮಿಷನ್ ಪಂಚಾಯತ್ ಏನೋ ಫೋನ್ ಮಾಡಿದ್ರು ಅಂದ್ಬಿಟ್ಟು ಬಂದರು. ಪಂಚಾಯತ್ ಅವರಿಂದ ಮುಖಾಂತರ ಅವ್ರು ಬಂದು ಪಾಪ ಬಿದ್ದ. ಅಕಸ್ಮಾತ್ ಅವ್ನು ಬಿದ್ದಿದ್ರೆ ಅವ್ನು ಹೆಂಡತಿ ಮಕ್ಕಳಿಗೆ ಏನು ಸರ್ ಜವಾಬ್ದಾರಿ? ಹೆಚ್ಚು ಕಮ್ಮಿ ಆಗಿದ್ದಾರೆ. ಅಕ್ರಮವಾಗಿ ಮರ ಕಡಿದಿದ್ದಾರೆ. ರೆವಿನ್ಯೂ ಕೊಡಬೇಕು ಅಲ್ಲ, ಏನೇ ಆದ್ರೂ ಪಂಚಾಯತ್ ಅರಣ್ಯ ಇಲಾಖೆಯವ್ರು ಕೊಡಬೇಕು. ಅರಣ್ಯ ಇಲಾಖೆ ಕೊಟ್ಟರೆ ಇದು ಪರ್ಮಿಷನ್ ನಾವು ತಗೊಂಡು ಅವ್ರು ಕಡಿಬೋದು. ಸುಮ್ಮನೆ ಅಕ್ರಮವಾಗಿ ಕಡಿದಿದ್ದಾರೆ ಸರ್. ಕೇಳ್ದೆ ಯಾವ್ದು ಕಾರಣಕ್ಕೂ ಮರ ಕಡಿದಿದೆ ಸರ್. ಯಾವುದೇ ಒಂದು ಮರ ಕಡಿಬೇಕಾದ್ರೆ ಪರ್ಮಿಷನ್ ಬೇಕೇ ಬೇಕು. ಕೋರ್ಟ್ ಆದೇಶ ಇದೆ. ಅದನ್ನು ಮರ ಕಡಿಬೇಕಾದ್ರೂ ಒಂದು ಪರ್ಮಿಷನ್ ತಗೋಬೇಕು ಅಂತ ಕೋರ್ಟ್ ಆದೇಶ ಇದೆ. ಫೀಸು ಕೂಡ ಕಟ್ಟಬೇಕು. ಅಂತ ಸಂದರ್ಭದಲ್ಲಿ ಇವರು ಸುಮ್ಮನೆ ಕಡ್ದ್ಬಿಟ್ಟು ಹೊರಟೋದ್ರೆ ಏನ್ಗೆ ಸರ್ ಪ್ರಯೋಜನ? ಆ ಯಪ್ಪ ಬಿದ್ದು ತಕ್ಷಣನೇ ಮರಗಳ ಮಿಷನ್ಗಳನ್ನ ತಗೊಂಡು ಔಸ್ಬಿಟ್ಟು ನಾಪತ್ತಿ ಎಲ್ಲರೂ ಮರ ಕಡಿತಿದ್ದವರೆಲ್ಲ ತಿರ್ಗಾ ಬಂದು ಮರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.